ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಯಾರ. ಅದು ನಮ್ಮ ಪಕ್ಷ ಕೂಡ ಅದಕ್ಕೆ ಒಪ್ಪ್ಯಾದ. ರಾಹುಲ್ ಗಾಂಧಿ ಅವರು ಒಪ್ಪ್ಯಾರ, ಸೋನಿಯಾ ಗಾಂಧಿ ಅವರು ಒಪ್ಪಿದ್ದಾರೆ. ಆ ಟೈಪ್ ಪ್ರೊಜೆಕ್ಟೆಡ್ ಪಿಎಂ ಅಂತ ಬಿಂಬಿಸುವಂತ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಮೊದಲು ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆ ಕಂಟೆಸ್ಟ್ನಾಗ ಹೇಳಿರ್ಬೇಕು. ಒಟ್ಟು ಈಗೇನಾಗ್ಯದ, ಇಂಡಿಯಾ ಮೈತ್ರಿಕೂಟದ ಏನು ಅಭ್ಯರ್ಥಿ ಅದ, ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಅದ, ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಅವರು ಎಲ್ಲರೂ ಸೇರಿ ಎಲ್ಲ ಇಂಡಿಯಾ ಪಕ್ಷದವರು ಪ್ರಾಜೆಕ್ಟ್ ಮಾಡ್ಯಾರ. ಖರ್ಗೆ ಅವರು ಪಿಎಂ ಅವರು ಸಿದ್ದರಾಮಯ್ಯ ಬೇಕಾಗಿಲ್ಲ ಅನ್ನೋ ಮಾತಲ್ಲಿ ಆ ಟೈಪ್ ಬಿಂಬಿತವಾಗ್ತದೆ. ಹಂಗೆ ಸುಳ್ಳು. ನಮ್ಮ ಪಕ್ಷದ ಅಧ್ಯಕ್ಷರಾದ ಅವರು ಖರ್ಗೆ ಅವರು, ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಡ್ಡಿ ಆದ್ರು. ಈಗಲೂ ನೋಡ್ರಿ, ಯಾರು ಯಾವಾಗೂ ಅಡ್ಡಿ ಆಗಿಲ್ಲ. ನಮ್ಮ ಹಣೆ ಬರಲು ಬೇಕು. 2 ಸರ್ತಿ ತಪ್ಪಿತ್ತು, 2-3 ಸರ್ತಿ ತಪ್ಪಿತ್ತು. ಅದ್ರ ಬಗ್ಗೆ ಇದೇನಿಲ್ಲ. ಅವರು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗ್ಯತ್ತೆ. ಯಾರು ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರು ಯಾರಿಗೆ ಅಡ್ಡ ಹಾಕಿಲ್ಲ. ಪಕ್ಷದ ತೀರ್ಮಾನ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ಅವ್ರು ಒಪ್ಪಿಕೊಂಡಾರ. ಅವರು ಅಭಿವೃದ್ಧಿ ಆಗಬೇಕು ಅಂತ, ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಅವರು ಬೇಕಾಯ್ತು ಖರ್ಗೆ ಅವರು ಪಿಎಂ ಆಗಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು ಖರ್ಗೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಕೇಳ್ರಿ, ನಮ್ಮ ಪಕ್ಷ ಕೂಡ ಒಪ್ಪಿದಲ್ಲ. ಯಾರು ಇಲ್ಲ ನಮ್ಮ ಪಕ್ಷ ಒಪ್ಪಿಲ್ಲ ಅಂತ ಎಲ್ಲರೂ ಹೇಳಿದ್ದ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅದು ಮೊದಲು ನಮ್ಮ ಪಕ್ಷದಾಗ ಇರತಕ್ಕಂಥದ್ದು. ನಮ್ಮ ಪಕ್ಷದ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಹೇಳ್ತೀವಿ. ಈಗೆಲ್ಲ ಒಕ್ಕೂಟದ ಅಭ್ಯರ್ಥಿ ಖರ್ಗೆ ಅಂತ ಅಂದ್ಬೇಕು. ಎಲ್ಲ ರಾಹುಲ್ ಗಾಂಧಿ ಒಪ್ಪಿರಲ್ಲ, ಮತ್ತೆ ಯಾರು ಒಪ್ಪಬೇಕು? ಅಲ್ಲಲ್ಲ ಸರ್, ಯಾರು ಒಪ್ಪಬೇಕು? ಸುಮ್ಮನೆ ಸಣ್ಣ ಕಡ್ಡಿಗೆ ಮೂಟ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಆಗ್ಬೇಕು, ಅವ್ರ ಆಸೆ ಇದ್ದಿರ್ಬೇಕು. ಆಸೆ ಇತ್ತು. ಈಗರೇ ನಾವು ಇಂಡಿಯಾದ ಏನು ತೀರ್ಮಾನ ಆಗ್ಯದ ಅದ್ರ ಪ್ರಕಾರ ನಾವು ಹೋಗ್ಲಕ್ಕೈತೀವಲ್ಲ. ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಯಾರ. ಅದು ನಮ್ಮ ಪಕ್ಷ ಕೂಡ ಅದಕ್ಕೆ ಒಪ್ಪ್ಯಾದ. ರಾಹುಲ್ ಗಾಂಧಿ ಅವರು ಒಪ್ಪ್ಯಾರ, ಸೋನಿಯಾ ಗಾಂಧಿ ಅವರು ಒಪ್ಪಿದ್ದಾರೆ. ಆ ಟೈಪ್ ಪ್ರೊಜೆಕ್ಟೆಡ್ ಪಿಎಂ ಅಂತ ಬಿಂಬಿಸುವಂತ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಮೊದಲು ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆ ಕಂಟೆಸ್ಟ್ನಾಗ ಹೇಳಿರ್ಬೇಕು. ಒಟ್ಟು ಈಗೇನಾಗ್ಯದ, ಇಂಡಿಯಾ ಮೈತ್ರಿಕೂಟದ ಏನು ಅಭ್ಯರ್ಥಿ ಅದ, ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಅದ, ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಅವರು ಎಲ್ಲರೂ ಸೇರಿ ಎಲ್ಲ ಇಂಡಿಯಾ ಪಕ್ಷದವರು ಪ್ರಾಜೆಕ್ಟ್ ಮಾಡ್ಯಾರ. ಖರ್ಗೆ ಅವರು ಪಿಎಂ ಅವರು ಸಿದ್ದರಾಮಯ್ಯ ಬೇಕಾಗಿಲ್ಲ ಅನ್ನೋ ಮಾತಲ್ಲಿ ಆ ಟೈಪ್ ಬಿಂಬಿತವಾಗ್ತದೆ. ಹಂಗೆ ಸುಳ್ಳು. ನಮ್ಮ ಪಕ್ಷದ ಅಧ್ಯಕ್ಷರಾದ ಅವರು ಖರ್ಗೆ ಅವರು, ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಡ್ಡಿ ಆದ್ರು. ಈಗಲೂ ನೋಡ್ರಿ, ಯಾರು ಯಾವಾಗೂ ಅಡ್ಡಿ ಆಗಿಲ್ಲ. ನಮ್ಮ ಹಣೆ ಬರಲು ಬೇಕು. 2 ಸರ್ತಿ ತಪ್ಪಿತ್ತು, 2-3 ಸರ್ತಿ ತಪ್ಪಿತ್ತು. ಅದ್ರ ಬಗ್ಗೆ ಇದೇನಿಲ್ಲ. ಅವರು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗ್ಯತ್ತೆ. ಯಾರು ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರು ಯಾರಿಗೆ ಅಡ್ಡ ಹಾಕಿಲ್ಲ. ಪಕ್ಷದ ತೀರ್ಮಾನ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ಅವ್ರು ಒಪ್ಪಿಕೊಂಡಾರ. ಅವರು ಅಭಿವೃದ್ಧಿ ಆಗಬೇಕು ಅಂತ, ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಅವರು ಬೇಕಾಯ್ತು ಖರ್ಗೆ ಅವರು ಪಿಎಂ ಆಗಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು ಖರ್ಗೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಕೇಳ್ರಿ, ನಮ್ಮ ಪಕ್ಷ ಕೂಡ ಒಪ್ಪಿದಲ್ಲ. ಯಾರು ಇಲ್ಲ ನಮ್ಮ ಪಕ್ಷ ಒಪ್ಪಿಲ್ಲ ಅಂತ ಎಲ್ಲರೂ ಹೇಳಿದ್ದ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅದು ಮೊದಲು ನಮ್ಮ ಪಕ್ಷದಾಗ ಇರತಕ್ಕಂಥದ್ದು. ನಮ್ಮ ಪಕ್ಷದ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಹೇಳ್ತೀವಿ. ಈಗೆಲ್ಲ ಒಕ್ಕೂಟದ ಅಭ್ಯರ್ಥಿ ಖರ್ಗೆ ಅಂತ ಅಂದ್ಬೇಕು. ಎಲ್ಲ ರಾಹುಲ್ ಗಾಂಧಿ ಒಪ್ಪಿರಲ್ಲ, ಮತ್ತೆ ಯಾರು ಒಪ್ಪಬೇಕು? ಅಲ್ಲಲ್ಲ ಸರ್, ಯಾರು ಒಪ್ಪಬೇಕು? ಸುಮ್ಮನೆ ಸಣ್ಣ ಕಡ್ಡಿಗೆ ಮೂಟ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಆಗ್ಬೇಕು. ಅವ್ರ ಆಸೆ ಇದ್ದಿರ್ಬೇಕು. ಆಸೆ ಇತ್ತು. ಈಗರೇ ನಾವು ಇಂಡಿಯಾದ ಏನು ತೀರ್ಮಾನ ಆಗ್ಯದ ಅದ್ರ ಪ್ರಕಾರ ನಾವು ಹೋಗ್ಲಕ್ಕೈತೀವಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.